ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ರುಚಿಯಾದಂಥ ತರಕಾರಿ ಕುರ್ಮಾ ಮಾಡೋ ವಿಧಾನ ನೋಡೋಣ ಇಂದಿನ ವಿಡಿಯೋನಲ್ಲಿ. ಪೂರಿ, ದೋಸೆ, ಚಪಾತಿ, ವೈಟ್ ರೈಸ್, ಗೀ ರೈಸ್ ಇದೆಲ್ಲದ್ರ ಜೊತೆಗೂ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನೀವೇನಾದರೂ ಮೊದಲನೇ ಸರಿ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಈ ರುಚಿಯಾದಂಥ ತರಕಾರಿ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲೇ ತರಕಾರಿಗಳನ್ನು ಬೇಯಿಸ್ಬಿಟ್ಟಿಟ್ಟಿದ್ದೀನಿ ನೋಡಿ. ಹಣ್ಣು ಹುರುಳಿಕಾಯಿ ಬೀಜ ಕೂಡ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ, ಬೀನ್ಸ್, ಕ್ಯಾರೆಟ್, ನವಿಲುಕೋಸು ಮತ್ತು ಆಲೂಗೆಡ್ಡೆ ಇದಿಷ್ಟನ್ನು ಬೇಯಿಸಿಟ್ಟಿದ್ದೀನಿ. ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕೆ ಕಡಾಯಿಗೆ ಒಂದು ಸಣ್ಣ ಸೌಟಷ್ಟು ಎಣ್ಣೆ ಸೇರಿಸಿದ್ದೀನಿ. 4 ಪೀಸ್ ಚಕ್ಕೆ, ಒಂದು ಸ್ವಲ್ಪ ಲವಂಗ ಸೇರಿಸೋಣ. 15 ಲವಂಗ, ಹಸಿರು ಏಲಕ್ಕಿ 5, ಜೀರಿಗೆ ಅರ್ಧ ಟೀ ಸ್ಪೂನ್, ಸೋಂಪು ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್, ಹುರ್ಗಡ್ಲೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮೀಡಿಯಂ ಹೀಟ್ನಲ್ಲಿ ಇದೆಲ್ಲ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಶುಂಠಿ ಸೇರಿಸ್ತಾ ಇದ್ದೀನಿ. 1.5 ಇಂಚಷ್ಟಿದೆ. ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಅಷ್ಟು ಎಸಳುಗಳನ್ನು ಸೇರಿಸ್ತಾ ಇದ್ದೀನಿ. ಸಣ್ಣದೊಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕೋಣ. ಗಸಗಸೆ ಕೂಡ ಸೇರಿಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು. ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. 4ರಿಂದ 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ರುಚಿ ಮತ್ತು ಒಳ್ಳೆ ಬಣ್ಣ ಕೊಡುತ್ತೆ. ಕಾಲು ಕಪ್ಪಷ್ಟು ಪುದೀನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ. ಅರ್ಧ ಕಪ್ ತೆಂಗಿನ ತುರಿ ಅಥವಾ ತೆಂಗಿನ ಚೂರನ್ನ ಸೇರಿಸ್ಬಿಟ್ಟು ಇದನ್ನು ಕೂಡ ಬಾಡಿಸೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಹುರಿದಂಥ ಅಷ್ಟು ಪದಾರ್ಥನೂ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಮತ್ತೆ ಕಡಾಯಿಗೆ 4 ಸಣ್ಣ ಸೌಟಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಸ್ಟಾರ್ ಅನೀಸ್ ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೆಥಿ ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟಿದೆ. ಮೀಡಿಯಮ್ ಸೈಜ್ನ 1 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಬಾಡಿಸಿದ ನಂತರ 1/4 ಕಪ್ಪಷ್ಟು ಪುದೀನಾನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ರುಬ್ಬೋದಕ್ಕೂ ಕೂಡ ಪುದೀನ ಸೊಪ್ಪು ಸೇರಿಸಿತ್ತು. ಒಗ್ಗರಣೆಗೆ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಬೇಕು. ರುಬ್ಬಿರೋ ಅಂಥ ಮಸಾಲೆ ಸೇರಿಸೋಣ.
ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕಿವಾಗ ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಖಾರಕ್ಕೋಸ್ಕರ, ಖಾರ ಎಷ್ಟು ಬೇಕು ಅಷ್ಟು ನೀವು ನೋಡಿಬಿಟ್ಟು ಸೇರಿಸ್ಕೋಬೋದು. ಅರ್ಧ ಚಮಚ ಧನಿಯಾ ಪುಡಿ ಕೂಡ ಸೇರಿಸಿದ್ದೀನಿ. ಇದಿವಾಗ 1 ನಿಮಿಷ, 1 ರಿಂದ 2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ. ಮಸಾಲೆ ಕುದಿಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ ಬೇಯಿಸಿರೋಂಥ ತರಕಾರಿನ ಸೇರಿಸೋಣ. ಆ ತರಕಾರಿ ಬೇಯಿಸಿದ ನೀರು ಜೊತೆಗೇ ಸೇರಿಸ್ತಾ ಇದ್ದೀನಿ. ತುಂಬ ಹೆಚ್ಚು ನೀರು ಇಟ್ಕೋಬಾರ್ದು ತರಕಾರಿ ಬೇಯಿಸೋವಾಗ. ನೀವು ಇದಕ್ಕೆ ಇನ್ನೂ ಹೆಚ್ಚಿಗೆ ತರಕಾರಿಗಳು ನಿಮ್ಗೆ ಯಾವ್ದು ಬೇಕು ಅದನ್ನು ಸೇರಿಸ್ಕೋಬೋದು. ಇಷ್ಟು ಗಟ್ಟಿ ಇದ್ದರೆ ಸಾಕು. ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ಇದು ಕರೆಕ್ಟಾದಂಥ ಹದದಲ್ಲಿದೆ. ನಾನು ಇನ್ನೂ ನೀರು ಸೇರಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ತರಕಾರಿ ಬೇಯಿಸೋವಾಗ ಉಪ್ಪು ಹಾಕಿರಲಿಲ್ಲ. ಇವಾಗಲೇ ತರಕಾರಿಗೆಲ್ಲ ಉಪ್ಪು ಹಿಡಿಯೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ಹೀಟ್ನಲ್ಲಿ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. ನೋಡಿ ಕುದೀತಾ ಇದೆ. ಮಧ್ಯೆ ಮಧ್ಯೆ ಕೈ ಆಡಿಸ್ಬೇಕು. ಹತ್ತು ನಿಮಿಷದಿಂದ ಕುರ್ಮಾ ಕುದೀತಾ ಇದೆ. ಇಷ್ಟು ಗಟ್ಟಿ ಇದ್ರೆ ಸಾಕು. ಕಡೆದಾಗಿ ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದಿನ್ನೂ ಕುದಿಯೋಂಥ ಅವಶ್ಯಕತೆ ಇಲ್ಲ. ಈ ಹದ ಸರಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ, ಒಂದು 5 ನಿಮಿಷ ತಣ್ಣಗಾದ ನಂತರ ಈ ಹದ ಬರುತ್ತೆ. ಹುರುಗಡ್ಲೆ, ಗಸಗಸೆ, ತೆಂಗಿನಕಾಯಿ ಎಲ್ಲ ರುಬ್ಬಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ತಣ್ಣಗಾಗ್ತಿದ್ದಂಗೆ. ಈ ಹದ ಪರ್ಫೆಕ್ಟ್ ಆಗಿದೆ. ಪೂರಿ ದೋಸೆ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಇದು. ರುಚಿಯಾದಂಥ ತರಕಾರಿ ಕುರ್ಮಾ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.